ಓಕೆ ಫೈನ್. ಇವತ್ತು ಚೆನ್ನೈ CSK ಹೈ ವೋಲ್ಟೇಜ್ ಮ್ಯಾಚ್ ಇದೆ ಅಣ್ಣ. ಹೇಗಿದೆ ಮ್ಯಾಚ್ ಅನ್ಕೊಂತೀಯಾ? ಫುಲ್ ಖುಷಿಯಲ್ಲಿದ್ದೀವಿ ಓಕೆ, ಅಣ್ಣ. ಎಕ್ಸೈಟ್ಮೆಂಟ್ ಇದೆಯಾ? ಫುಲ್ಲು ನಾವು ಧೋನಿ ಫ್ಯಾನು, ಅದಕ್ಕೆ ಧೋನಿ ನೋಡಕ್ ಬಂದಿದ್ದೀವಿ. ಓಕೆ, ಟಿಕೆಟ್ ಸಿಕ್ಕಿದ್ಯಾ? ಅಣ್ಣ ಸಿಕ್ಕಿದೆ. ಎಷ್ಟು ಕೊಟ್ಟು ತಗೊಂಡೆ ಟಿಕೆಟ್? 12,000. 12,000. MRP ಎಷ್ಟಿದೆ? ಅಣ್ಣ ಅದೆಲ್ಲ ಹೇಳ್ಬಾರ್ದಾ? ಓಕೆ, ಸೂಪರ್. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನೈ RCB ಮ್ಯಾಚಲ್ಲಿ ಟ್ರೋಲ್ ಆಗುತ್ತೆ. ಚೆನ್ನೈ ಅವರು 2 ವರ್ಷ ಬ್ಯಾನ್ ಆಗಿದ್ರು ಅಂತ. ಇದನ್ನ ಯಾವ ಥರ? ಅಣ್ಣ ಎಷ್ಟು ಸಲ ಅಂದರೆ ಬ್ಯಾನ್ ಹೊಡೆದು 5 ಹೊಡೆದಿದ್ದೀವ, ಅದೇ ಮುಖ್ಯ ನಮಗೆ. ಓಕೆ, ಹಾಂ ಅಷ್ಟೇ. ಅಲ್ಲ ಕಣೋಕೆ, ಇವಾಗ RCB ಅಭಿಮಾನಿಗಳು 2 ವರ್ಷ ಬ್ಯಾನ್ ಆಗಿದ್ದಾರೆ, ಫಿಕ್ಸಿಂಗ್ ಮಾಡ್ಕೊಂಡು ಗೆದ್ದವರು. ಅದೇನು ಧೋನಿ ಮಾಡೋರಾ? Okay. ಅವ್ರ ಟೀಮ್ ಅವ್ರು ಮಾಡಿರೋದು, ಧೋನಿ ಮಾಡಿಲ್ಲ ಇಲ್ವಾ? ಅದಕ್ಕೆ ನಾವು ಧೋನಿ ಫ್ಯಾನ್. ಓಕೆ, ಅದಕ್ಕೆ CSK ಬಟ್ಟೆ ಹಾಕಿರೋದು ಬೆಂಗಳೂರಲ್ಲೂ. ಓಕೆ ಅಣ್ಣ ಓಕೆ. ಎಷ್ಟು ಎಕ್ಸೈಟ್ಮೆಂಟ್ ಇದೆ ಮ್ಯಾಚ್ ಇವತ್ತು? ಫುಲ್ ಖುಷಿಯಲ್ಲಿದ್ದೀವಿ. ಓಕೆ, ಯಾರು ಗೆಲ್ತಾರೆ ಮ್ಯಾಚ್ ಇವತ್ತು? ಚೆನ್ನೈ ಗೆಲ್ತಾರಾ? ಪಕ್ಕ. ಬಟ್ 2 ಮ್ಯಾಚ್ ಇವಾಗ ಸೋತವ್ರಲ್ಲ ನಿಮ್ಮ ಚೆನ್ನೈ ಅವರು. ಹಾಂ, ಅದು ನಮ್ಗೆ ಅದೆಲ್ಲ ಮುಖ್ಯ ಇಲ್ಲ, RCB ಅಲ್ಲಿ ವಿನ್ ಆಗ್ಬೇಕಷ್ಟೇ. ಓಕೆ, ಇವಾಗ ಚೆನ್ನೈಯಲ್ಲಿ ಬ್ಯಾಟಿಂಗ್ ಇಲ್ಲ, ಬೌಲಿಂಗ್ ಇಲ್ಲ, ಏನೂ ಇಲ್ಲ, ಎಲ್ಲ ಫುಲ್ ವೀಕ್ ಇದೆ. ಯಾರು ವೀಕ್ ಇದ್ರು ನಮ್ಮ ಧೋನಿ ಗ್ರೌಂಡ್ಗೆ ಬಂದರೆ ಸಾಕು. ಓಕೆ, ಅಷ್ಟೇ. ನಿಮಗೆ ನಿಮ್ಮ ಟೀಮ್ ಸ್ಟ್ರಾಂಗ್ ಇಲ್ಲ ಅಂದ್ರೆ ಧೋನಿ ಬೇಕಷ್ಟೇ. ಹಾಂ ಅಷ್ಟೇ ಬೇಕು. ಹಂಗಾರೆ ನಿಮ್ಮ ಟೀಮ್ ಗೆಲ್ಲಲ್ಲ ಇವತ್ತು? ಗೆಲ್ತಾರೆ. ಗೆದ್ದಿಲ್ಲ ಅಂದ್ರು ಧೋನಿ ಬರ್ಬೇಕಷ್ಟೇ. ಧೋನಿ ಅಷ್ಟೇ. ಟೀಮ್ ಸೋತ್ರು ಪರವಾಗಿಲ್ಲ, ಧೋನಿ ನೋಡ್ಬೇಕು. ಧೋನಿ ನೋಡ್ಬೇಕು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.